ವೀಕ್ಷಕರೇ, ವೃಷಭ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ವರ್ಷದ ಅಂತ್ಯದಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ, ಜೊತೆಗೆ ವರ್ಷದ ಆರಂಭ ಕೂಡ ಹೇಗಿರುತ್ತೆ, ಈ ಒಂದು ವರ್ಷದಲ್ಲಿ ಒಳ್ಳೆ ಫಲ ಸಿಗುತ್ತಾ, ಈ ತಿಂಗಳಲ್ಲಿ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದ, ಧನಪ್ರಾಪ್ತಿ ಯೋಗ ಇದೆಯಾ, ಇಂತಹ ಹಲವಾರು ವಿಚಾರಗಳೊಂದಿಗೆ ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ವಿಡಿಯೋ ನಿಮಗಂತೂ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ತಡ ಮಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಚಿಕ್ಕ ರಿಕ್ವೆಸ್ಟ್, ನಿಮ್ಮಲ್ಲಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ವೃಷಭ ರಾಶಿಯವರ ಒಂದು ಜನ್ಮ ನಕ್ಷತ್ರಗಳು ನೋಡಿದ್ರೆ ಕೃತಿಕಾ ನಕ್ಷತ್ರದ 2, 3 ಮತ್ತು 4ನೇ ಚರಣ, ರೋಹಿಣಿ ನಕ್ಷತ್ರದ 4 ಚರಣಗಳು, ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ವೃಷಭ ರಾಶಿ ಅಂಡರ್ನಲ್ಲಿ ಬರುತ್ತೆ. ಇನ್ನು ಲಕ್ಷಣಗಳು ಅಂತ ನೋಡಿದ್ರೆ ಲಾಂಛನ ಬಂದು ಎತ್ತು, ರಾಶಾಧಿಪತಿ ಶುಕ್ರ, ಭೂಮಿ ತತ್ವದ ರಾಶಿ ತತ್ವ ಸ್ಥಿರ, ಇನ್ನು ದಕ್ಷಿಣ ದಿಕ್ಕು, ಸ್ತ್ರೀಲಿಂಗ, ವೈಶ್ಯವರ್ಣ, ಸೌಮ್ಯ ಸ್ವಭಾವ, ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿಯಾಗಿದೆ, ಅದೃಷ್ಟದ ದಿನ ಶುಕ್ರವಾರ ಮತ್ತು ಶನಿವಾರ ಆಗಿರುವಂತದ್ದು, ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ, ಅದೃಷ್ಟದ ಸಂಖ್ಯೆ 6 ಮತ್ತು 8 ಆಗಿರತಕ್ಕಂಥದ್ದು, ಅದೃಷ್ಟದ ದಿನಾಂಕ 6-15-24 ಆಗಿದೆ. ಮಿತ್ರ ರಾಶಿ ಬಂದು ಮಕರ ಮತ್ತು ಕುಂಭ ಆಗಿರುವಂತದ್ದು, ಶತ್ರು ರಾಶಿ ಸಿಂಹ, ಧನಸ್ಸು, ಮೀನ ರಾಶಿ ಆಗಿರತಕ್ಕಂಥದ್ದು. ಇನ್ನು ಈ ವೃಷಭ ರಾಶಿಯವರ ಗುಣ ಬಂದು ಯಾವತ್ತಿಗೂ ಕೂಡ ದಯಾಮಯಿಗಳು, ವಿಧೇಯರು ಆಗಿರತಕ್ಕಂಥದ್ದು, ಐಷಾರಾಮಿ ಜೀವನವನ್ನ ಎಕ್ಸ್ಪೆಕ್ಟ್ ಮಾಡತಕ್ಕಂಥದ್ದು. ನಾನು 4 ಜನರ ತರ ಇರಬೇಕು, ನಾನು ಐಷಾರಾಮಿಯಾಗಿ ಜೀವನವನ್ನು ಸಾಗಿಸಬೇಕು ಅನ್ನುವಂತಹ ಒಂದು ಹಂಬಲ, ತುಡಿತ ಮನಸ್ಸಿನಲ್ಲಿ ಇರುತ್ತೆ. ಅದ್ರಗೋಸ್ಕರ ಬಹಳಷ್ಟು ಸ್ಟ್ರಗಲ್ ಮಾಡುವಂತದ್ದು, ಬಹಳಷ್ಟು ಕಷ್ಟಗಳನ್ನ ಪಡ್ತಕ್ಕಂತಹ ಸನ್ನಿವೇಶಗಳಿದೆ. ವಿಧೇಯರು, ಯಾರಿಗೆ ಏನೋ ಕಷ್ಟ ಆಯ್ತು, ನೋವಾಯ್ತು, ತೊಂದರೆ ಆಯ್ತು ಅಂದ ತಕ್ಷಣ ಮಮ್ಮಲ ಮರುಗುವಂತಹ ವ್ಯಕ್ತಿತ್ವ, ಸದಾ ಸ್ಮರಣೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಯಾರೇನೋ ಸಹಾಯ ಮಾಡಿದ್ರು ಕೂಡ ಆ ಸಹಾಯವನ್ನ ಸದಾ ಸ್ಮರಿಸ್ತಕ್ಕಂತಹ ವ್ಯಕ್ತಿತ್ವ, ಅದು ಯಾರು ಅಂತಂದ್ರೆ ವೃಷಭ ರಾಶಿಯವರು ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನ ನೋಡೋಣ. ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಆದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಜ್ಯೋತಿಷಕ್ಕೆ ಸಂಬಂಧಿಸಿರುವಂತ ಎಲ್ಲ ಮಾಹಿತಿಗಳು ಒಂದೇ ಕಡೆ, ಒಂದೇ ಚಾನಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ನಿಮಗೆ ಶುಭಕಾರಕವಾಗಿದೆ, ಯಾವ ದಿನ ಅಶುಭಕರವಾಗಿದೆ ಅಂತ ನೋಡಿದ್ರೆ 1, 17, 18, 19, 23, 24, 27, 28 ತುಂಬಾ ಶುಭಕಾರಕವಾದ ಲಾಭಕರವಾದ ದಿನಗಳು ಅಂತ ಹೇಳ್ಬೋದು. 2, 3, 10, 11, 12, 20, 21, 30 ಹಾಗೂ 31ನೇ ತಾರೀಕು ಅಷ್ಟಾಗಿ ಶುಭವಲ್ಲದ ದಿನಗಳು ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಮುಖ್ಯವಾದ ಕೆಲಸ ಏನಾದ್ರು ಇದ್ರೆ ಶುಭಕರವಾದ ದಿನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಬಹಳಷ್ಟು ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ, ಏರಿಳಿತಗಳನ್ನ, ನೋವುಗಳನ್ನ ಅನುಭವಿಸಿ ಮೇಲೆ ಬಂದವರು, ಜೀವನದಲ್ಲಿ ಸಾಕಷ್ಟು ಸ್ಟ್ರಗಲ್ ಮಾಡಿರ್ತೀರಿ. ನೋಡಿ ಕಷ್ಟ ಕಾಲದಲ್ಲಿ ಪಿತೃವರ್ಗದಿಂದ ನಿಮಗೆ ಸಹಾಯ ಸಿಗುತ್ತೆ, ಗುರುಗಳಿಂದ ಸಹಾಯ ಆಗುತ್ತೆ, ಅಥವಾ ತಂದೆ ತಾಯಿಗಳಿಂದ ಸಹಾಯ ಆಗುತ್ತೆ, ಹಿರಿಯರಿಂದ ನಿಮಗೆ ಒಂದು ಅನುಕೂಲತೆಗಳನ್ನುವಂಥದ್ದಾಗುತ್ತೆ, ಮಾರ್ಗದರ್ಶನ ಅನ್ನುವಂಥದ್ದಾಗುತ್ತೆ. ಅದರಿಂದ ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಅದರಿಂದ ಬಹಳಷ್ಟು ಒಳ್ಳೆ ಫಲಗಳು ನಿಮ್ಗೆ ಸಿಗ್ತಕ್ಕಂಥದ್ದು. ಜೊತೆಗೆ ಸ್ತ್ರೀಯರಿಂದ ಬಹಳಷ್ಟು ಲಾಭ ಇರತಕ್ಕಂಥದ್ದು, ಆದ್ರೆ ಅನಾವಶ್ಯಕವಾಗಿರತಕ್ಕಂಥ ಕಲಹಗಳಿರುತ್ತೆ. ಪುರುಷರಿಗೂ ಕೂಡ ಅಷ್ಟೇ, ಸ್ತ್ರೀಯರಿಗೂ ಕೂಡ ಅಷ್ಟೇ. ಯಾಕಂದ್ರೆ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹರಿಸಬೇಕಾದ್ರೆ, ಏನೇ ಒಂದು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇವತ್ತು ಕೆಲವೊಂದು ಸಲಹೆಯಿಂದ ನಡ್ಕೊಂಡ್ರೆ ಕೆಲವೊಂದು ಕಾಂಟ್ರವರ್ಸಿಗಳು ಸುಮ್ಮನೆ ಕ್ರಿಯೇಟ್ ಆಗುವಂತ ಸನ್ನಿವೇಶಗಳು ಇರುತ್ತೆ. ಈ ಹಿಂದೆನೂ ಕೂಡ ಅನೇಕ ಜೀವನದಲ್ಲಿ ಅನುಭವಿಸಿರ್ತೀರಿ. ಇದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಒಳ್ಳೇದು. ಸಣ್ಣ ಪುಟ್ಟ ಪ್ರಯಾಣ ಆಗುವಂಥದ್ದು, ಎಲ್ಲ ಒಂದು ಕಡೆ ಹೋಗಿ ಬರುವಂತದ್ದು, ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ಬೋದು, ಜೊತೆಗೆ ಕೆಲಸದ ನಿಮಿತ್ತವಾಗಿ ಹೋಗ್ಬೋದು. ಒಂದು ಶಾರ್ಟ್ ಆಗಿರ್ತಕ್ಕಂಥ ಒಂದು ಪ್ರಯಾಣ ನಿಮ್ಮ ಈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಹರಿಸಬೇಕಾಗುತ್ತೆ. ಯಾವುದೇ ಒಂದು ರಿಸ್ಕ್ ಇರುವಂತ ಕೆಲಸಗಳನ್ನ ಮಾಡಬಾರ್ದು, ಸಾಹಸ ಇರತಕ್ಕಂತ ಕೆಲಸಗಳನ್ನ ಮಾಡಬಾರ್ದು, ಗಾಯಗಳಾಗುವಂತ ಕೆಲಸಗಳನ್ನ ಮಾಡಬಾರ್ದು. ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ, ನಿಮ್ಮ
ಸ್ವಲ್ಪ ಶರೀರದ ಕಡೆ ಎಚ್ಚರಿಕೆಯನ್ನ ವಹಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ. ಈ ಭೋಗದ ವಸ್ತುಗಳನ್ನ ಖರೀದಿ ಮಾಡಿ ಹಣವನ್ನ ಖರ್ಚು ಮಾಡೋದು ಇದೊಂದು ದೊಡ್ಡ ಸಮಸ್ಯೆ ಇದೆ. ನಿಮಗೆ 4 ರೂಪಾಯಿ ನಿಮ್ಮ ಕೈಯಲ್ಲಿ ಬಂದ್ಬಿಡ್ತು ಅಂದ ತಕ್ಷಣ ಸಡನ್ ಆಗಿ ಖರ್ಚು ಮಾಡ್ಬಿಡ್ತೀರಿ. ಸ್ವಲ್ಪ ಖರ್ಚಿನ ವಿಚಾರಗಳಲ್ಲಿ ಬಹಳಷ್ಟು ಎಡುತ್ತಾ ಇದ್ದೀರಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ವಿಸ್ತೃತವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ವಿಡಿಯೋದಲ್ಲಿ ಇನ್ನೂ ಅದ್ಭುತವಾದ ವಿಚಾರಗಳು ತಿಳಿದುಕೊಳ್ಳುವಂತದ್ದು ಖಂಡಿತವಾಗ್ಲೂ ನಿಮಗಿದೆ. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಮುಂದಿನ ಅದ್ಭುತವಾದ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ. JB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB Predictions ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. ಜೊತೆಗೆ 80 ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಹಿಂದಕ್ಕೆ ಹಿರಿಯರು ಏನ್ ಮಾಡ್ತಿದ್ರು, ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅವ್ರಿಗೆ ಅದರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು. ಈಗ ಯಾರಿಗೂ ಅದ್ರ ಬಗ್ಗೆ ಹೆಚ್ಚಾಗಿ ತಿಳಿದು ಇಲ್ಲ, ಯಾರಿಗೂ ಸಮಯನೂ ಇಲ್ಲ. ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಯಾರಿಗೂ ಅನುಕೂಲ ಅನ್ನುವಂಥದ್ದೇ ಇಲ್ಲ. ಹಾಗಾಗಿ JB Predictions ಅವರು ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಕೆಲವೊಂದು ಭೋಗದ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥದ್ರ ಬಗ್ಗೆ ಯಾರೇನೋ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ನಾನು ಯಾಕೆ ಮಾಡಬಾರ್ದು, ಸಾಲ ಸಮದ ಮಾಡಬೇಕು, ಮಾಡಿಕೆಸಿ ಬೇಕಾಗಿರುವಂತ ವಸ್ತುಗಳನ್ನ ತಗೊಂಡ್ಬರ್ಬೇಕು, ಆಮೇಲೆ ಕಷ್ಟವನ್ನ ಅನುಭವಿಸ್ಬೇಕು, ಇಂಟ್ರೆಸ್ಟ್ ಕಟ್ಟಬೇಕು, ಅನೇಕ ಸಮಸ್ಯೆಗಳೇ ನಿಮಗೆ ಮೊದಲು ತುಳುಕ್ತಾ ಇದೆ. ನಿಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಗಳ ಮಧ್ಯದಲ್ಲಿ ಇಂಥ ಏನಾದ್ರೂ ಅನಾವಶ್ಯಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಮೈ ಮೇಲೆ ಎಳ್ಕೊಂಡ್ರೆ ಕೆಲವೊಂದು ಸಮಸ್ಯೆಗಳನ್ನ, ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ನಿಮ್ಗೆ ಕಂಡು ಬರ್ತಕ್ಕಂಥದ್ದು. ಇದ್ರ ಬಗ್ಗೆ ಇದೊಂದು ದೊಡ್ಡ ಎಚ್ಚರಿಕೆ ಅಂತ ನೀವು ತೆಗೆದುಕೊಂಡ್ರೆ ಬಹಳಷ್ಟು ಒಳ್ಳೇದು. ಸ್ವಲ್ಪ ನಿಮ್ ಕಡೆ ದುಡ್ಡಿತ್ತು ಅಂತಂದ್ರೆ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಸಾಲ ಸಮದ ಮಾಡ್ಕೊಂಡು ಅಥವಾ ರಿಸ್ಕ್ ತೆಗೆದು ಅಥವಾ ಯಾವುದೋ ಒಂದು ಕೆಲಸಕ್ಕಂತ ಎತ್ತಿಟ್ಟಿರುವಂತ ದುಡ್ಡನ್ನ ಮತ್ಯಾವುದಕ್ಕೂ ನೀವು ಖರ್ಚು ಮಾಡ್ತೀರಿ ಅಂತಂದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅದರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಇರುತ್ತೆ, ನಿರ್ಧಾರಗಳನ್ನು ಏನ್ ತೆಗೆದುಕೊಳ್ಳಬೇಕು ಅನ್ನುವಂತಹ ಗೊಂದಲಗಳಿರುತ್ತೆ. ಕೆಲಸಗಾರರಲ್ಲೂ ಕೂಡ ಅನೇಕ ಈ ರೀತಿಯಾದಂತಹ ಗೊಂದಲಗಳು ಕಂಡು ಬರುತ್ತೆ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಕಲಹ, ಪತಿ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಚಿಕ್ಕದಾಗಿರ್ತಕ್ಕಂಥ ಕಲಹಗಳು ಕಂಡು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಚಿನ್ನಾಭರಣ ವ್ಯಾಪಾರಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಲಾಭಗಳು ಸಿಗುವಂತದ್ದು, ದೂರದ ಊರಿನಿಂದ ಶುಭ ಸಮಾಚಾರಗಳನ್ನ ಕೇಳುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಮಾತಿನ ಕಾರಣದಿಂದಾಗಿ ಸ್ವಲ್ಪ ಅಪಕೀರ್ತಿಗಳು ಬರುವಂತದ್ದು. ಸುಮ್ನೆ ಏನೋ ಒಂದು ನೀವು ಒಳ್ಳೇದು ಹೇಳಿದ್ರು ಕೆಟ್ಟದಾಗಿ ತಿಳ್ಕೊಳ್ಳುವಂತ ಜನ ಜಾಸ್ತಿ ಇದ್ದಾರೆ. ನೀವು ಏನ್ ಹೇಳ್ತಾ ಇದ್ದೀರಿ, ವಿರೋಧಿಗಳಿಗೆ ಅದು ತಪ್ಪಾಗಿ ಕಾಣುವಂತ ಸನ್ನಿವೇಶಗಳಿದೆ. ಹಾಗಾಗಿ ಯಾರ ಜೊತೆನೋ ವ್ಯವಹರಿಸಬೇಕಾದ್ರೆ, ಮಾತಾಡಬೇಕಾದ್ರೆ ಮಾತಿನ ಮೇಲೆ ನಿಗಾ ಇರ್ಲಿ, ಶಾಂತಿ ಸಂಯಮದಿಂದ ನಡೆದುಕೊಳ್ಳಿ. ಯಾಕಂತಂದ್ರೆ ಇವತ್ತು ನೀವು ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿತ್ವ ನಿಜ, ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಅದು ತಪ್ಪಾಗಿ ಅಪಾರ್ಥ ಭಾವಿಸ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಕ್ಕಂಥದ್ದು. ಭಾಗ್ಯದಲ್ಲಿ ಸ್ವಲ್ಪ ಕೊರತೆ ಇದ್ರೂ ಕೂಡ ಪ್ರಯತ್ನಗಳು ನಿರಂತರವಾಗಿ ಕಂಡು ಬರ್ತಕ್ಕಂಥದ್ದು.
ಕೆಲಸದ ಒತ್ತಡ ಅಂತೂ ಇದ್ದೇ ಇರುತ್ತೆ ನಿಮಗೆ. ಯಾಕಂತಂದ್ರೆ ನಿಮ್ಗೆ ಬಿಡುವಿಲ್ಲದಂತ ವಾತಾವರಣ, ಕೆಲಸದ ಕಡೆ ಹೆಚ್ಚಾಗಿ ಸಮಯವನ್ನ ಸ್ಪೆಂಡ್ ಮಾಡುವಂತಹ ಸನ್ನಿವೇಶಗಳಿದೆ. ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ಏನಾಗುತ್ತೆ, ದುಡ್ಡನ್ನ ಖರ್ಚಾಗುವಂತ ಸನ್ನಿವೇಶ ಇದೆ. ಅದ್ರ ಬಗ್ಗೆನೂ ಕೂಡ ಗಮನ ಹರಿಸಬೇಕು. ಅನವಶ್ಯಕವಾಗಿ ಪತಿ ಪತ್ನಿಯರ ಮೇಲೆ ಏನಾಗುತ್ತೆ, ಚಿಕ್ಕ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ರೇಗಾಟ, ಸ್ವಲ್ಪ ಹೊಂದಾಣಿಕೆಯ ಕೊರತೆಗಳು ಕಂಡು ಬರುವಂತ ಸಾಧ್ಯತೆಗಳಿದೆ. ಕೆಲವೊಂದು ಜನಗಳಿಂದ ಸ್ವಲ್ಪ ಒಂದು ಮನಸ್ಸಿನಲ್ಲಿ ಏನೋ ಒಂಥರ ಭಯ ಇರುತ್ತೆ, ಆತಂಕ ಇರುತ್ತೆ, ಯೋಚನೆ ಇರುತ್ತೆ, ಏನಾಗುತ್ತೋ ಏನಿಲ್ಲೋ, ಅಂದುಕೊಂಡಂತ ಕೆಲಸ ಆಗುತ್ತಾ ಆಗಲ್ವಾ, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಸನ್ನಿವೇಶಗಳಿದೆ. ಚಿಂತೆ ಮಾಡಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಭೂಮಿ ಲಾಭದಿಂದ ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥದ್ದು ಫಲ ಕಂಡು ಬರುತ್ತೆ. ಆದ್ರೆ ಅದಕ್ಕೆ ಮತ್ತೆ ಬೇರೆ ವಿವಾದಗಳು ಕೂಡ ಜಂಟಿ ಆಗುವಂತ ಸನ್ನಿವೇಶಗಳಿದೆ. ಏನೇ ಒಂದು ವ್ಯಾಪಾರ ವಹಿವಾಟು ವ್ಯವಹಾರಗಳನ್ನ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಆ ವ್ಯವಹಾರಗಳನ್ನ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೇನೆ. ಜೊತೆಗೆ ಈ ತಿಂಗಳಲ್ಲಿ ಒಳ್ಳೆ ಫಲ ಅಂತೂ ಇದೆ, ಇಲ್ಲ ಅಂತಲ್ಲ, ಆದ್ರೆ ಅಷ್ಟೇ ಎಚ್ಚರಿಕೆಗಳು, ಅಷ್ಟೇ ಜಾಗರೂಕರಾಗಿ ವ್ಯವಹರಿಸಿದ್ರೆ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ಇನ್ನು ಅದ್ಭುತವಾದ ಪರಿಹಾರ ಬೇಕಲ್ವಾ? ಯಾಕಂತಂದ್ರೆ ನಿಮಗ್ ಪರಿಹಾರ ಬೇಕೇ ಬೇಕು. ಇಂತಹ ಫಲ ಇದೆ, ಯಾಕಂತಂದ್ರೆ 50-50 ಇದ್ದಾಗ ಇಂತಹ ದೈವ ಕೃಪೆ ಇತ್ತು ಅಂತಂದ್ರೆ ಇನ್ನೂ ನಿಮಗೆ 100% ಒಂದು ಫಲ ಸಿಗುವಂತ ಸನ್ನಿವೇಶಗಳು ಇರುತ್ತೆ. ಖಂಡಿತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಜೊತೆಗೆ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ದು, ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳು ಸಿಗುತ್ತೆ ಈ ಚಾನಲ್ ಅಲ್ಲಿ, ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಡಿಸೆಂಬರ್ ತಿಂಗಳಲ್ಲಿ ಏನು ಒಂದು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶ್ರೀ ಧನ್ವಂತರಿ ಆರಾಧನೆಯಿಂದ ಬಹಳ ಒಳ್ಳೆ ಫಲಗಳು ನಿಮ್ಗೆ ಸಿಗುವಂತದ್ದು. ಶ್ರೀ ಮಹಾವಿಷ್ಣು ಆರಾಧನೆಯಿಂದನೂ ಕೂಡ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಫಲ ಸಿಗುತ್ತೆ. ಮಾಡ್ಕೊಳ್ಳಿ, ಒಳ್ಳೆ ಒಂದು ಫಲಗಳನ್ನ ಪಡ್ಕೊಳ್ಳಿ. ಜೊತೆಗೆ ಕಪ್ಪು ದಾರದಲ್ಲಿ ಗಂಧದ ಕಟ್ಟಿಗೆಯನ್ನ ಧರಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ ಬಹಳಷ್ಟು ಅನುಕೂಲಕರವಾದಂತ ಒಂದು ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.